ಈ ಸಾರಿ ಅಧಿಕಾರ ಬಂದ ಮೇಲೆ ಜಗಜ್ಯೋತಿ ಬಸವಣ್ಣನವರು ವಿಶ್ವಗುರು ಬಸವಣ್ಣ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರಗಳನ್ನು ಇಟ್ಟಕ್ಕಂಥ ಆದೇಶವನ್ನ ಹೊರಡಿಸಿದೆ. ಯಡಿಯೂರಪ್ಪ ಮಾಡಿರಲಿಲ್ಲ, ಪಟೇಲ್ ಬಸವರಾಜ ಬೊಮ್ಮಾಯಿ ಮಾಡಿರಲಿಲ್ಲ, ಜಗದೀಶ್ ಶೆಟ್ಟರ್ ಮಾಡಿರಲಿಲ್ಲ, ಲಿಂಗಪ್ಪ ಮಾಡಿರಲಿಲ್ಲ, ವೀರೇಂದ್ರ ಪಾಟೀಲ್ ಮಾಡಿರಲಿಲ್ಲ. ನಾನು ಮಾಡಿದೆ. ಯಾಕಂದ್ರೆ ನಾನು ಬಸವಣ್ಣವರ ಆದರ್ಶಗಳೇನಿದ್ದಾವೆ ಅವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಬಸವಣ್ಣವರು ಯಾವ ಜಾತಿಗೆ ಸೇರಿದವರಲ್ಲ, ಅವರು ಹುಟ್ಟುವಾಗ ಬ್ರಾಹ್ಮಣರ ಹುಟ್ಟಿದ್ರು ಅಷ್ಟೇ. ಹುಟ್ಟುವಾಗ ಬ್ರಾಹ್ಮಣರ ಹುಟ್ಟಿದ್ರು, ಆದರೆ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಲಿಂಗಾಯತ ಧರ್ಮದ ಮೂಲಕ ಇಡೀ ಸಮಾಜ ಮನುಷ್ಯರಾಗಿ ಬದುಕಬೇಕು ಅಂತೇಳಿ ಈ ಜೀವನದುದ್ದಕ್ಕೆ ಬಸವಾದಿ ಶರಣರು ಪ್ರಯತ್ನವನ್ನ ಮಾಡಿದ್ರು. ಅವೆಲ್ಲ ಮನುಷ್ಯರು ಆಕಸ್ಮಿಕವಾಗಿ ಜಾತಿ ಇರೋದ್ರಿಂದ ಜಾತಿ ಇಂದ ಜಾತಿ ಹುಟ್ಟಿದೀವಿ ಅಷ್ಟೇ. ನಾನು ರತಿಯಾಗಿ ಕುಟುಂಬ ಜಾತಿ ಹುಟ್ಟಬೇಕು ಅಂತ ಜಾತಿ ಅದಕ್ಕೋಸ್ಕರ ಕುರುಬ ಜಾತಿ ಹುಟ್ಟಿದ್ದೀನಿ ಅಷ್ಟೇ. ನಮ್ಮ ಅಪ್ಪ ನಮ್ಮ ಅಮ್ಮ ಕುರುಬ ಜಾತಿಯವರು, ಅದಕ್ಕೋಸ್ಕರ ನಾನು ಕುರುಬನಾಗ್ತೀನಿ. ಪಟೇಲನ ರತಿಯಾಗಿ ಲಿಂಗಾಯತ ಜಾತಿ ಹುಟ್ಟಬೇಕು ಅಂತ, ಅಥವಾ ಬಸವರಾಜ ವಾಲ್ಮೀಕಿ ಜಾತಿ ಹುಟ್ಟಬೇಕು ಅಂತ ರತಿಯಾಗಿ ಜಾತಿ ಇತ್ತು, ಅದಕ್ಕೋಸ್ಕರ ಹುಟ್ಟಿದ್ದೀವಿ. ಈ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು ಅಂತೇಳಿ ಬಸವಾದಿ ಶರಣರು ಈ ನಾಡಿಗೆ ಕೊಟ್ಟಂತ ಸಂದೇಶ. ಇದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ಇದನ್ನೇ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಪ್ರತಿಪಾದನೆಯನ್ನ ಮಾಡಿದ್ರು. ಇದಕ್ಕೆ ಪ್ರತಿಪಾದನೆಯನ್ನು ಮಾಡಿದ್ರು ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೇ